in general, ma'am, like as an artist, ಈಗ we have to be, ಈಗ ನಾನು ಬೆಳಗ್ಗೆ ನಾನು ಫೋನ್ ಮಾಡ್ತಿರ್ಬೇಕಾದ್ರೆ ಯು ಸೆಡ್ ಮಯೂರ್ ಐ ಆಮ್ ಜಸ್ಟ್ ಪುಷಿಂಗ್ ಮೈ ಸೆಲ್ಫ್ ಬಿಕಾಸ್ ನನಗೆ ಹುಷಾರಿರಲಿಲ್ಲ, ಬಟ್ ಮೈ ಸ್ಪಿರಿಟ್ ಇಸ್ ವೆರಿ ಹೈ ಅಂತ ಅಂದ್ಬಿಟ್ಟು ಹೇಳಿದ್ರಿ. ದ್ಯಾಟ್ ಲೈನ್ ಕಾಟ್ ಮೀ ಆ್ಯಂಡ್ ಲೈಕ್ ಅಂದರೆ ಇಟ್ ಇಸ್ ಲೈಕ್ ಸುಮ್ಮನೆ ಏನೋ ಕೇಳಿದೆ ಅಂತಲ್ಲ, ಆ್ಯಂಡ್ ಲೈಕ್ ಸೋ ಟ್ರೂ ಅಲ್ವಾ. ದೆರ್ ಆರ್ ಮೆನಿ ಅಕೇಶನ್ಸ್ ಆಸ್ ಎ ವೆರಿ ಸ್ಮಾಲ್ ಆರ್ಟಿಸ್ಟ್ ನನಗೂ ಅನಿಸಿರುತ್ತೆ ದ ಸ್ಪಿರಿಟ್ ಆಫ್ ಐ ನೀಡ್ ಟು ಡೂ ದ ಶೋ ಟುಡೇ ಅಂತಿರುತ್ತೆ, ಬಟ್ ಒಳಗಡೆ ಏನೇನು ಅವತ್ತು ನನಗೆ ಫಿಸಿಕಲಿ ಟಯರ್ಡ್ ಆಗಿರ್ತೀನೋ, ಮೆಂಟಲಿ ಟಯರ್ಡ್ ಆಗಿರ್ತೀನೋ, ಏನೇನೋ. ನಿಮಗೆ ಗೊತ್ತಾ ನಾವು ಯಾವ ಸಿಚುವೇಶನ್ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀವಿ? ಹೇಳಿ ಮ್ಯಾಮ್, ಹೇಳಿ. ಅಂದರೆ ಫಸ್ಟ್ ಬೇಸಿಕ್ ತೊಗೊಂಡು ನಮ್ಗೆ ಎಷ್ಟೋ ಬಾರಿ ಹುಷಾರಿಲ್ಲದೆ ಇದ್ದಾಗ ಮಾಡಿದ್ದೀವಿ, ಎದ್ದೇಳಕ್ಕೆ ಆಗ್ತಾ ಇರಲ್ಲ. ಬಟ್ ಒಂದ್ಸತಿ ನಾವು ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕೊಂಡ್ಮೇಲೆ ಎಲ್ಲ ಮರ್ತೋಗುತ್ತದು. ಒಂದು ಇನ್ನೊಂದು ದಟ್ ಈಸ್ ಇಮೋಷನಲ್ ಪೇಯ್ನ್ ಅನ್ನೋದಿದೆಯಲ್ಲ, ಅದು ಯಾವಾಗ ತುಂಬ ಜಾಸ್ತಿ ಇರುತ್ತೆ ಆ ಸಮಯದಲ್ಲೂ ಕೂಡ ನಾವು ಪರ್ಫಾರ್ಮ್ ಮಾಡೋದು ಅಂತನಿದೆಯಲ್ಲ. ಅಂದರೆ ನಮ್ಮ ತಾಯಿಯವ್ರು ಹೋಗ್ಬಿಟ್ಟಾಗ ಅವತ್ತು ಸಂಜೆ ಒಂದು ದೊಡ್ಡ ಕಾನ್ಫರೆನ್ಸ್ಗೆ ನಾವು ಕಾರ್ಯಕ್ರಮ ಒಪ್ಕೊಂಡಿದ್ವಿ. ನಮ್ಮ ತಂದೆಯವ್ರಿಗೆ ನಾ ಹೇಳಿದೆ, ನೋಡಿ ಕಲೆಯ ಕೆಲಸ ನಾವು ಮಾಡಬೇಕು, ಇವತ್ತು ಯು ಹ್ಯಾವ್ ಅ ಚಾಯ್ಸ್, ನೀವು ಬನ್ನಿ, ಮನೇಲಿ ಕೂತ್ಕೊಂಡು ಅಳಬಹುದು, ಇಲ್ಲ ಅಂದರೆ ನಾವು ವೇದಿಕೆಯಲ್ಲಿ ಬದುಕನ್ನು ಸೆಲೆಬ್ರೇಟ್ ಮಾಡ್ತೀವಿ, ಬನ್ನಿ. ಬಂದರು ನಮ್ಮ ತಂದೆಯವರು. ಬಂದ್ರು, ನಾನು ಮಾಡಿದೆ, ನಮ್ಮ ತಾಯಿ ಹೋಗ್ಬಿಟ್ಟಿದ್ದಾರೆ, ಬೆಳಗ್ಗೆ ಸಂಜೆ ಕಾರ್ಯಕ್ರಮ ಮಾಡಿದ್ವಿ, ನಮ್ಮ ತಂದೆನೂ ಬಂದರು. ಆಮೇಲೆ ನಮ್ಮ ತಂದೆಯವ್ರು ಹೋಗ್ಬಿಟ್ರು. ನಮ್ಮ ತಾಯಿ ಹೋದ್ಮೇಲೆ ನಮ್ಮ ತಂದೆಯವ್ರನ್ನ ನಾವೇ ನೋಡ್ಕೋತಾ ಇದ್ದಿದ್ದು. ನಮ್ಮ ತಂದೆಯವ್ರು ಹೋಗ್ಬಿಟ್ರು. ಅವತ್ತು ನಮ್ಮ ತಂದೆ ಎಜುಕೇಷನಿಸ್ಟು. ಅವತ್ತು ದೇರ್ ವಾಸ್ ಅ ಬಿಗ್ ಎಜುಕೇಷನಲ್ ಕಾನ್ಫರೆನ್ಸ್ ಇನ್ ಮೈಸೂರು. ನೋಬಲ್ ಲಾರಿಯೇಟ್ಸ್ ಬರ್ತಾ ಇದ್ರು ಎಲ್ಲ. ಸೊ ನಾವು ಎಂದೂ ಹಿಂದೆ ಹೋಗ್ತಾ ಇರಲಿಲ್ಲ. ನಾವು ಅಲ್ಲಿ ಕ್ರಿಮೆಟೋರಿಯಂನಲ್ಲಿ ಕಾರ್ಯವನ್ನು ಮುಗಿಸಿ ನಾನು ರಾಜೇಂದ್ರ ಡ್ರೈವ್ ಮಾಡ್ಕೊಂಡು ಮೈಸೂರಿಗೆ ಹೋಗಿ ಅವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ಎರಡೂ ದಿವಸವೂ ಭಗವಂತ ಹಾಗೆ ತಗೊಂಡ್ಬರ್ತಾನೆ ಸಿಚುವೇಶನ್. ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಹೋಗ್ಬಿಟ್ಟಿದ್ದಾರೆ, ಆದ್ರೆ ವೇದಿಕೆಯಲ್ಲಿ ಪೂರ್ತಿ ನಕ್ಕೊಂಡು ಸಂತೋಷವಾಗಿ ಮಾಡಿದ್ದಾಯ್ತು. ಆದ್ರೆ ಹೋಗೋ ತನಕ ಆಗಿರುವ ಸಂಕಟ, ಅದು ವೇದಿಕೆಯಿಂದ ಈಚೆ ಒಂದು ಸೈಡ್ ವಿಂಗ್ ಇಸ್ ದ ಕರ್ಟನ್ ಬ್ಯಾರಿಯರ್. ಅಲ್ಲಿಂದ ಬಂದ್ರೆ ದುಃಖ, ಈ ಕಡೆ ಹೋದ್ರೆ ಅಲ್ಲಿ ಬೇರೆ ಪ್ರಪಂಚ. ದಿಸ್ ಇಸ್ ಅವರ್ ಲೈಫ್. ಯಾವುದೇ ಕಾರಣಕ್ಕೆ ನಾವು ಕಲೆಯನ್ನ ಕೈ ಕೊಟ್ಟಿದ್ದಿಲ್ಲ. ನೋ, ಐ ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್. ಬಿಕಾಸ್ ಈಗೇನೋ ಒಂದು ತಂದೆ ತಾಯಿ ಹೋಗಿ ನಾವು ಒಂದು 13 ದಿವಸದಲ್ಲಿ ಇರ್ತೀವಿ, ಎಲ್ಲೋ ಮಧ್ಯದಲ್ಲಿ ಬಂದಿದೆ. ದಟ್ ಈಸ್ ಆಲ್ಸೋ ನಾಟ್, ಇಟ್ ಈಸ್ ಗೋನ್ ಟು ಬಿ ಡಿಫಿಕಲ್ಟ್ ಬಿಕಾಸ್ ಗ್ರೀಫ್, ಐ ನೋ ದಟ್. ಬಟ್ ಆನ್ ದ ಸೇಮ್ ಡೇ ವಾಟ್ ಯು ಆರ್ ಸೇಯಿಂಗ್, ಬೆಳಿಗ್ಗೆ ಆಗಿ ಆ್ಯಂಡ್ ಕ್ರಿಮೆಟೋರಿಯಮಿಂದ ಡೈರೆಕ್ಟಾಗಿ ಹೋಗಿ ಒಂದು ಸ್ಟೇಜ್ ಮೇಲೆ ಹೋಗೋದು, ಇಟ್ ಈಸ್ ನಾಟ್ ಎಟ್ ಆಲ್ ಆ್ಯಂಡ್ ಈಸಿ. ಆ್ಯಂಡ್ ಯು ಹ್ಯಾವ್ ಟು ಟೋಟಲಿ ಕಾಂಟ್ರಾಸ್ಟಾಗೆ. ಎಷ್ಟೊಂದು ಸಲ ಒಬ್ಬ ಆರ್ಟಿಸ್ಟಾಗಿ ಹೇಳ್ತಾರೆ, ಈಗ ಒಂದು ಯಾವುದೋ ಅಳೋ ಸೀನ್ ಇರುತ್ತೆ ಅಂತ ಅನ್ಕೊಳ್ಳೋಣ, ದೇಸೆ ಓಕೆ ತುಂಬ ವಿಷಯಗಳು ನಿಮಗೆ ದುಃಖ ಕೊಟ್ಟಿರೋ ವಿಷಯಗಳು ನಾಪ್ಸ್ಕೊಂಬಿಡಿ, ಹತ್ಬಿಡಿ ಅಂತ ಹೇಳ್ತಾರೆ. ದಟ್ಸ್ ವೆರಿ ವೆರಿ ಒನ್ ಆಫ್ ದ ಫೂಲಿಶ್ ಥಿಂಗ್ಸ್ ಕ್ಯಾನ್ ಎನಿವನ್ ಅಡ್ವೈಸ್ ಅಂತ ನಾನು ಹೇಳ್ತೀನಿ. ಅಂದರೆ ಯಾಕೆ ಅಂತಂದರೆ, ಬಿಕಾಸ್ ಒಂದ್ಸಲಿ ಮಾಡ್ಬೋದು ಮ್ಯಾಮ್, ಟ್ವೈಸ್ ಮಾಡ್ಬೋದು. ಕ್ರೈಯಿಂಗ್ ಓಕೆ ಐ ನೋ ಸೂಪರಾಗಿ ಬಂದ್ಬಿಡುತ್ತೆ ಅಂತ, ಬಟ್ ಆಸ್ ಅನ್ ಆರ್ಟಿಸ್ಟ್ ಯು ಶುಡ್ ನೋ ವೆನ್ ಟು ಬಿ ಹ್ಯಾಪಿ, ವೆನ್ ಟು ಕ್ರೈ. ಇನ್ಸ್ಟೆಂಟ್ಲಿ ಇಟ್ ಶುಡ್ ಕಮ್. ದಟ್ ಇಸ್ ಆಲ್ ನಾವು ಮಾಡಿರೋಂಥ ಸಾಧನೆಗಳೆಲ್ಲ ಮಾಡಿರ್ತಾರೆ ಅಂತ. ಬಟ್ ಇನ್ ಸ್ಪೈಟ್ ಆಫ್ ದಟ್, ನಾನು ಹೇಳಿದ್ದು ಕಾಂಟ್ರಾಸ್ಟಿಂಗ್ ಎಮೋಷನ್ ಕೊಡೋದಿರುತ್ತಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಯೂರ್ ಇನ್ ಗ್ರೀಫ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಎ ಕಾಂಟ್ರಾಸ್ಟಿಂಗ್ ಎಮೋಷನ್, ನಗಬೇಕು ಅಂತಂದರೆ ಇಟ್ ಈಸ್ ಹ್ಯೂಮಂಗಸ್ಲಿ ಇಂಪಾಸಿಬಲ್. ವಿ ಆರ್ ಹ್ಯೂಮನ್ಸ್ ಫಸ್ಟ್, then an artist, emotional beings. ಅದು ಆರ್ಟಿಸ್ಟ್ ತುಂಬಾ ಹೈಟ್ ಅಲ್ಲಿ ಇರುತ್ತೆ ಎಮೋಷನ್ಸ್. We are emotional fools according to me. So ಅಂತದ್ರಲ್ಲಿ to do that, my god, ಅಯ್ಯೋ. ಆ ಶಕ್ತಿ ಎಲ್ಲ ಕಲೆನೇ ಕೊಟ್ಟಿರೋ ಶಕ್ತಿ, ಭಗವಂತ ಕೊಡುವಂತಹ ವಿಸ್ಡಮ್, ಅದು ಒಂದು. ಯಾಕೆಂದ್ರೆ ಎಷ್ಟು ಮಟ್ಟಕ್ಕಾಗತ್ತೆ ನಾವು ನಮ್ಮ ಕಲೆನ ಅಷ್ಟು ಮಟ್ಟಕ್ಕೆ ಹಿಡ್ಕೋಬೇಕು. ಯಾಕೆ ಗೊತ್ತಾ, ಆ ಕಲೆಯನ್ನು ಹಿಡ್ಕೊಂಡಷ್ಟು ನಮಗೆ ಬದುಕಿನಲ್ಲೊಂದು ನೆಮ್ಮದಿ, ಬದುಕಿನಲ್ಲೊಂದು ಏನಂತಾರೆ ಪರ್ಪಸ್. ದ ಪರ್ಪಸ್ ಆಫ್ ಲೈಫ್ ಈಸ್ ಟು ಇಮ್ಮರ್ಸ್ ಇನ್ ದಟ್ realm of art which makes you forget your body, your mind, your situation, everything. But for that we should be ready to give ourselves. It's ಬಹಳ ಈಸಿ. ನೋಡಿ, ಮದುವೆ ಆಗತ್ತೆ, ಕಲೆ ಬಿಟ್ಬಿಡ್ಬೋದು. ಮಗು ಆಗತ್ತೆ, ಕಲೆ ಬಿಟ್ಬಿಡ್ಬೋದು. ಮನೆಯಲ್ಲಿ ಏನೋ ತೊಂದರೆ ಆಯಿತು, ಕಲೆ ಬಿಟ್ಬಿಡ್ಬೋದು. ಅಥವಾ ಡಿಸ್ಟ್ರಾಕ್ಷನ್ ಬಂದ್ಬಿಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಸಿನಿಮಾಗೆ ಆಫರ್ಸ್ ಇತ್ತು, ಹೋಗಲಿಲ್ಲ.
ಸ್ಟೇಜ್ ಆರ್ಟಿಸ್ಟ್ ಆಗೇ ಇರಬೇಕು ಅಂತ. ಯಾಕಂದ್ರೆ ಅಷ್ಟು ಇಷ್ಟಪಡ್ತೀವಿ ಕಲೆನ. ನೀವು ಇಷ್ಟು ಹೇಳಿದ್ರಲ್ಲ, ಅದನ್ನ ಮೋಸ್ಟ್ ಆಫ್ ದ ಪೀಪಲ್ ಯಾಕೆ ಮಾಡ್ತಾರೆ ಅಂದ್ರೆ? ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.